ವಿಧಾನಮಂಡಲದ ಮುಂಗಾರು ಅಧಿವೇಶನ ಎರಡು ಪಕ್ಷದ ಪ್ರತಿಷ್ಠೆಗೆ ಬಲಿಯಾಗ್ತಾ ಇದೆ. ಕಲಾಪದಲ್ಲಿ ಯಾವ ವಿಚಾರವೂ ಕೂಡ ಚರ್ಚೆಯಾಗ್ತಾ ಇಲ್ಲ. ರಾಜೀನಾಮೆಯ ಅಸ್ತ್ರವೊಂದನ್ನು ಬಿಟ್ಟು ಕಳೆದ 6 ದಿನಗಳಿಂದಲೂ ಕೂಡ ಬಿಜೆಪಿ ಪಟ್ಟು ಹಿಡಿದು ಕೂತಿದೆ. ವಾಲ್ಮೀಕಿ ನಿಗಮದಲ್ಲಾಗಿರುವಂಥ ಭ್ರಷ್ಟಾಚಾರ ಕೇಸ್ನಲ್ಲಿ ನಾಗೇಂದ್ರ ಅವರ ರಾಜೀನಾಮೆಯನ್ನು ಪಡೆಯಬೇಕು. ಕಾಂಗ್ರೆಸ್ ಹೇಳ್ತಾ ಇದೆ ರಾಜೀನಾಮೆ ಪಡೆಯೋದಿಲ್ಲ, ಅವರು ಆರೋಪಿ ಮಾತ್ರ, ಅಪರಾಧಿ ಅಲ್ಲ. 6 ದಿನದ ಕಲಾಪ ಬಲಿಯಾಗಿದೆ. ಬರದ ವಿಚಾರ ಚರ್ಚೆಯಾಗಬೇಕಿತ್ತು, ಕಾವೇರಿ ವಿಚಾರ ಚರ್ಚೆಯಾಗಬೇಕಿತ್ತು, ಅದು ಯಾವುದೂ ಕೂಡ ಕಲಾಪದಲ್ಲಿ ಚರ್ಚೆಯಾಗ್ತಾ ಇಲ್ಲ. ನಾಗೇಂದ್ರ ಅವರ ರಾಜೀನಾಮೆ ಕೊಡಬೇಕು, ರಾಜೀನಾಮೆ ಪಡ್ಕೊಳ್ಬೇಕು ಅಂತ ಬಿಜೆಪಿ ಕೇಳೋದಕ್ಕೆ ಕಾರಣ ವಾಲ್ಮೀಕಿ ನಿಗಮದ ಭ್ರಷ್ಟಾಚಾರ ಕೇಸು. ಅದರಲ್ಲಿ ಸಿಬಿಐ ಚಾರ್ಜ್ ಶೀಟ್ ಅಲ್ಲಿ ಮತ್ತು ಇಡಿ ಚಾರ್ಜ್ ಶೀಟ್ ಅಲ್ಲಿ ನಾಗೇಂದ್ರ ಅವರ ಪಾತ್ರದ ಬಗ್ಗೆ ಸ್ಪಷ್ಟವಾದಂಥ ಉಲ್ಲೇಖ ಇದೆ ಅಂತ ಕಾಂಗ್ರೆಸ್ ಹೇಳ್ತಾ ಇದೆ. SIT ತನಿಖೆ ಮಾಡಿಸಿದ್ದೀವಿ, ಅದರಲ್ಲಿ ನಾಗೇಂದ್ರ ಅವರ ಪಾತ್ರ ಏನೂ ಇಲ್ಲ ಅಂತ ಬಂದಿದೆ ಅಂತ. ರಾಜ್ಯ ಸರ್ಕಾರದ ವ್ಯಾಪ್ತಿಯ SIT ತನಿಖೆಯ ಬಗ್ಗೆ ಬಿಜೆಪಿ ಅನುಮಾನ ವ್ಯಕ್ತಪಡಿಸ್ತಾ ಇದೆ. ಸರ್ಕಾರ ತನಗೆ ಬೇಕಾದ ರೀತಿಯಲ್ಲಿ ತನಿಖೆ ಮಾಡಿಸಿ ಕ್ಲೀನ್ ಚಿಟ್ ಕೊಡುವಂಥ ಕೆಲಸವನ್ನು ಮಾಡಿದೆ ನಾಗೇಂದ್ರಗೆ. ಆದರೆ ಇಡಿ ಮತ್ತು ಸಿಬಿಐ ಚಾರ್ಜ್ ಶೀಟ್ ಏನಿದೆ ಅದರಲ್ಲಿ ನಾಗೇಂದ್ರ ಅವರ ಪಾತ್ರದ ಬಗ್ಗೆ ಸ್ಪಷ್ಟ ಉಲ್ಲೇಖ ಇದೆ. ಒಬ್ಬ ಭ್ರಷ್ಟಾಚಾರದ ಆರೋಪ ಹೊತ್ತಿರುವಂಥ ವ್ಯಕ್ತಿಯನ್ನ ಮಂತ್ರಿ ಸ್ಥಾನದಲ್ಲಿ ಮತ್ತೆ ತಂದು ಯಾಕೆ ಕೂರಿಸಿದ್ರಿ? ಒಮ್ಮೆ ರಾಜೀನಾಮೆ ಪಡ್ಕೊಂಡ್ರಿ, ರಾಜೀನಾಮೆ ಪಡ್ಕೊಂಡು ಅವರು ಕಳಂಕ ಮುಕ್ತರಾಗಿ ಮಂತ್ರಿ ಸ್ಥಾನ ಅಲಂಕರಿಸಿದ್ರೆ ನಮ್ಮ ಆಕ್ಷೇಪ ಇರಲಿಲ್ಲ. ಆದರೆ ಕಳಂಕ ಹೊತ್ತುಕೊಂಡೇ ಮತ್ತೆ ಮಂತ್ರಿಯಾಗಿದ್ದಾರೆ ಅವರು. ನಾಗೇಂದ್ರ ಅವರ ರಾಜೀನಾಮೆ ಪಡ್ಕೊಳ್ಳಿ, ಅದೇ ಕಮ್ಯುನಿಟಿಯ ಬೇರೆ ಯಾರಿಗಾದರೂ ಕೊಡಿ, ವಾಲ್ಮೀಕಿ ಸಮುದಾಯದ ಬೇರೆ ಯಾರನ್ನಾದರೂ ಮಂತ್ರಿಯನ್ನಾಗಿ ಮಾಡಿ, ನಮ್ಮ ಆಕ್ಷೇಪ ಇಲ್ಲ ಅಂತ ಬಿಜೆಪಿ ಹೇಳಿದರೆ ನಾಗೇಂದ್ರ ಅವರನ್ನ ಟಾರ್ಗೆಟ್ ಮಾಡೋ ಮುಖಾಂತರ ದಲಿತರನ್ನ ಟಾರ್ಗೆಟ್ ಮಾಡ್ತಾ ಇದೆ ಬಿಜೆಪಿ ಅಂತ ಕಾಂಗ್ರೆಸ್ ಹೇಳ್ಕೊಳ್ತಾ ಇದೆ. ಇವತ್ತು ಎರಡೂ ಪಕ್ಷಗಳು ಕೂಡ ಪ್ರತಿಭಟನೆಯನ್ನ ಮಾಡೋದಕ್ಕಿದ್ದಾವೆ. ಕಾಂಗ್ರೆಸ್ ಕಲಾಪ ಹಾಳು ಮಾಡ್ತಿದೆ ಬಿಜೆಪಿ ಅಂತ ಹೇಳಿ ಪ್ರತಿಭಟನೆ, ಬಿಜೆಪಿ ನಾಗೇಂದ್ರ ಅವರ ರಾಜೀನಾಮೆ ಪಡ್ಕೊಳ್ಬೇಕು ಅಂತ ಬಿಜೆಪಿಯ ಪ್ರತಿಭಟನೆ ಮತ್ತು ಪಾದಯಾತ್ರೆ ಇವತ್ತು ನಡೆಯೋದಕ್ಕಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.